ನೀರೆಲ್ಲ ಬರ್ತಾ ಇದೆ. ಹಾಗೆ ಈ ಗಾಳಿ ಮೂಗಿನ ಒಳಗಡೆಯಿಂದ ಶ್ವಾಸಕೋಶಗಳಿಗೆ ಹೋಗೋದ್ರಿಂದ ಶ್ವಾಸಕೋಶಗಳ ಒಂದು ಅನೇಕ ರೀತಿಯಾದ ಕಾಯಿಲೆಗಳು ನಮಗೆ ಬರುತ್ತೆ. ಅಸ್ತಮಾ, ವೀಸಿಂಗ್, ಬ್ರಾಂಕೈಟಿಸ್. ಅದ್ರ ಜೊತೆಗೆ ನೆಕ್ಸ್ಟ್ ಹೋಗ್ತಕ್ಕಂಥದ್ದು ದೊಡ್ಡ ಒಂದು ಕರಳು, ಚಿಕ್ಕ ಕರಳು, ಅಲ್ಲಿ ಅಲ್ಸರ್ ಕೂಡ ಆಗುತ್ತೆ. ಇವತ್ತು ಬೆಂಗಳೂರಿನಲ್ಲಿ ಮಧುಮೇಹದ ಕಾಯಿಲೆ ಅಂದ್ರೆ ಗೊತ್ತಾ? ಸಕ್ಕರೆ ಕಾಯಿಲೆ. ನಿಮ್ಮ ಮನೆಗಳಲ್ಲೂ ಅಪ್ಪ ಅಮ್ಮ ಮಾತ್ರೆ ನುಗ್ತಾ ಇರ್ತಾರೆ ಸಕ್ಕರೆ ಕಾಯಿಲೆಗೆ ಔಷಧಿ ಅಂತ. ನಿಮ್ಗೆಲ್ಲ ಗೊತ್ತಿರಲ್ಲ. ನಿಮಗೂ ಕೂಡ ಇವತ್ತು 35 ವರ್ಷ ಆಗೋದ್ರಲ್ಲಿ ಎಷ್ಟೋ ಮಕ್ಕಳು ಡಯಾಬಿಟಿಸ್ ಇಂದ ನರಳ್ತಾ ಇದ್ದಾರೆ. ಸಕ್ಕರೆ ಕಾಯಿಲೆಯಿಂದ ತಮ್ಮ ಪ್ಯಾಂಕ್ರಿಯಾಸ್ ಅಂತ ಮೇದೋಜರಕ ಗ್ರಂಥಿ ಹಾಳಾಗ್ತಾ ಇದೆ. ಯಾಕೆಂದ್ರೆ PM 2.5 ಅಂತ ಪಾರ್ಟಿಕ್ಯುಲೇಟೆಡ್ ಮ್ಯಾಟರ್ಸ್ 2.5 ಅಂತ ಒಂದು ಅಳತೆ ಇರುತ್ತೆ. 10 PM 2.5 ಅಂತ. ಅದು ಕೂಡ ಪ್ಯಾಂಕ್ರಿಯಾಸ್ ನ ಪೆನಿಟ್ರೇಟ್ ಮಾಡಿ, ಅಂದ್ರೆ ಮೇದೋಜರಕ ಗ್ರಂಥಿ ಒಳಗಡೆ ಹೋಗಿ ಅದನ್ನು ಕೂಡ ಹಾಳು ಮಾಡಿ ಮಧುಮೇಹ ಅಂತ ಕಾಯಿಲೆ ಕೂಡ ಬರ್ತಾ ಇದೆ. ಅರ್ಥ ಆಯ್ತಾ? ಇವತ್ತು ಮಕ್ಕಳು ನಾ ಹೇಳಿದಾಗೆ ಹುಟ್ಟುವ ಮಕ್ಕಳು ಭಾರತದಲ್ಲಿ 1.5 ಲಕ್ಷ ಜನ ಹುಡ್ತಾ ಇದ್ದಂಗೆ ಸತ್ತೋಗ್ತಾರೆ ವಾಯು ಮಾಲಿನ್ಯದಿಂದ. ಆಮೇಲೆ ಎಷ್ಟೋ ಪರ್ಸೆಂಟೇಜು 40% ಅಂಗವಿಕಲರಾಗಿ ಹುಡ್ತಾ ಇದ್ದಾರೆ. ಗರ್ಭಿಣಿ ಸ್ತ್ರೀಯರಿಗೆ ಅನೇಕ ಕಾಯಿಲೆಗಳು ಬರ್ತಾ ಇದೆ. ಜೊತೆಯಲ್ಲಿ ದೊಡ್ಡವರಿಗೆಲ್ಲ ವಯಸ್ಸಾದವರಿಗೆ ಯಾಕೆ ಅಸ್ತಮಾ, ಕೆಮ್ಮು ಜಾಸ್ತಿ ಆಗ್ತಾ ಇದೆ? ಈ ಧೂಳಿಂದ. ನಾವು ಇವತ್ತು ಚಿಕ್ಕವರಿದ್ದೀವಿ, ಪ್ರೌಢಾವಸ್ಥೆಯಲ್ಲಿ ಪ್ರೌಢರಾಗಿದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ ಇವತ್ತಿಂದನೇ ಎಚ್ಚರಿಕೆ ತಗೊಳ್ಳಿ ಅಂತಕ್ಕಂಥದ್ದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಇಲ್ಲಿ ನಾವು ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಇವತ್ತು ನೀವು 14 ವರ್ಷ ಇದ್ದೀರಾ, ಇನ್ನು 4 ವರ್ಷ ದೊಡ್ಡವರಾಗ್ತೀರಾ. ಅಷ್ಟರಲ್ಲಿ ನಿಮ್ಮ ಕಡೆ ಏನೇನು ಸಾಧ್ಯನೋ ಜ್ಞಾನ ಕೊಡೋದಕ್ಕೆ ತಂದೆ ತಾಯಿಗಳಿಗಿರ್ಬೋದು, ಹಾಗೆ ಬೇರೆ ಬೇರೆ ಸಾರ್ವಜನಿಕರ ವ್ಯಕ್ತಿಗಳಿಗಿರ್ಬೋದು, ಈ ರೀತಿ ವಾಯು ಮಾಲಿನ್ಯ ಮಾಡಬಾರ್ದು. ನಾವು ಪರಿಸರವನ್ನ ರಕ್ಷಣೆ ಮಾಡಬೇಕು. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಆಗಬೇಕು. ನಾವು ಅದಕ್ಕೆ ಹೆಚ್ಚು ಜವಾಬ್ದಾರಿಯನ್ನ ತಗೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಕೈನಲ್ಲಿ ಏನಂದ್ರೆ ನಿಮಗೇನು ಇರಲ್ಲ. ಆದ್ರೂ ಕೂಡ ಜ್ಞಾನ ಕೊಡೋ ಜ್ಞಾನ ನಿಮ್ಮಲ್ಲಿ ಇದೆ, ಹೇಳುವಂತ ಜ್ಞಾನ ನಿಮ್ಗಿದೆಯಲ್ವಾ? ಇವಾಗ ಇಷ್ಟು ಚೆನ್ನಾಗಿ ಬರ್ದಿದ್ದೀರ ಅಲ್ವಾ? ಹಾಗೆ ಇಲ್ಲಿರೋ ದರ್ಶನ್ ಇರ್ಬೋದು, ಅನನ್ಯ, ಎಲ್ಲರೂ ಕೂಡ ಒಟ್ಟಾಗಿ ಬರ್ದಿದ್ದೀರಾ. ಎಲ್ರಿಗೂ ಕೂಡ ನಾವು ಬಹುಮಾನ ಅನ್ನೋದನ್ನ ಕೊಡಕ್ಕಾಗಿಲ್ಲ ಅಂದ್ರೂ ಕೂಡ ಮುಂದಿನ ದಿನಗಳಲ್ಲಿ ನಿಮ್ದೇ ಆದಂತ ವಿಶೇಷವಾದ ಚಿಂತನೆ ಇರಬೇಕು. ಅಬ್ದುಲ್ ಕಲಾಂ ಅವರು ಒಂದ್ಸರಿ ಇಂಟರ್ವ್ಯೂ ಹೋಗ್ತಾರಲ್ಲ, ಇಂಟರ್ವ್ಯೂಗೆ ಹೋದಾಗ ನೀನು ಇಷ್ಟೇ ಧನುಷ್ ಯಾವ್ದೋ ಕವನ ಏನ್ ಹೆಸರು ಸೇವಂತಿ ಅಷ್ಟು ಹೈಟ್ ಇರ್ತಾರಂತ ನೋಡಿದಿರಲ್ಲ. ಅಬ್ದುಲ್ ಕಲಾಂ ಶಾರ್ಟ್ ಮ್ಯಾನ್. ಅವ್ರು ನಿನಗೆ ಕೆಲಸ ಕೊಡಕ್ಕಾಗಲ್ಲಪ್ಪ ನಡಿ ಅಂತ ಕಳಿಸ್ಬಿಡ್ತಾರಂತೆ. ಅವರು ಬೇಜಾರಾಗಿ ಹೊರಗಡೆ ಬರ್ತಾರಂತೆ. ಇಂಟರ್ವ್ಯೂ ಹಾಲಿಂದ ಹೊರಗಡೆ ಬಂದಾಗ ಮೇಲೆ ನೋಡ್ತಾರಂತೆ. ಮೇಲೆ ನೋಡಿದಾಗ ಒಂದು ಏರೋಪ್ಲೇನ್ ಹೋಗ್ತಾ ಇರುತ್ತಂತೆ. ನಾನು ಯಾಕೆ ಪೈಲಟ್ ಕೆಲಸಕ್ಕೆ ನಾವು ಈ ತರ ಏನು ಪೈಲಟ್ ಕೆಲಸಕ್ಕೆ ಇಂಟರ್ವ್ಯೂ ಹೋಗಿರ್ತಾರೆ, ಪೈಲಟ್ ನಾನು ಹಾಕ್ಬೇಕಾದ್ರೆ ಅದಕ್ಕಿಂತ ಯಾಕೆ ಆಚೆ ಬಂದಾಗ ವಿಮಾನನೇ ಕಂಡುಹಿಡಿಬಾರ್ದು? ನಾನು ಯಾಕೆ ವಿಮಾನನೇ ಯಾಕೆ ಕಂಡುಹಿಡಿಬಾರ್ದು, ಬರೀ ಪೈಲಟ್ ಯಾಕೆ ಹಾಕ್ಬೇಕು ಅಂತ ಚಿಂತೆ ಮಾಡ್ತಾರೆ. ಯಾವಾಗ ಆ ಚಿಂತನೆ ಬರುತ್ತಲ್ಲ, ಆ ಚಿಂತನೆಯಿಂದ ಏನಾಗ್ತಾರೆ ಅವರು ಇವತ್ತು ದೊಡ್ಡ ಹುದ್ದೆ, ನಿಮ್ಗೆಲ್ಲ ಗೊತ್ತಿದೆ, ರಾಷ್ಟ್ರಪತಿಯಾಗಿ ಇಡೀ ಭಾರತದ ಗೌರವವನ್ನ ಕಾಪಾಡುವಂತ ವ್ಯಕ್ತಿ. ಹಾಗೆ ಪ್ರತಿಯೊಂದು ಚಿಂತನೆಗಳನ್ನ ನಾವು ಮೂಡಿಸ್ಕೋಬೇಕು. ಅರ್ಥ ಆಯ್ತಾ? ಇಲ್ಲಿ ಕೂತ್ಕೊಂಡಾಗ ಎಷ್ಟು ಕಷ್ಟಪಟ್ಟು ನಾವೆಲ್ಲರೂ ಕೂಡ, ನಿಮ್ಮ ಹೆಡ್ ಮಾಸ್ಟರ್ ಎಷ್ಟು ಕಷ್ಟಪಟ್ಟು ಇಲ್ಲಿ ಕುಂಡ್ರಿಸಿದ್ದಾರೆ. 10 ನಿಮಿಷಗಳ ಕಾಲ ನಾವಿಲ್ಲಿ ಏನ್ ಕೇಳಿರ್ತೀವೋ ನಿಮ್ಮ ಕೊನೆಯ ದಿನಗಳವರೆಗೂ ಕೂಡ ಅದನ್ನು ಎಚ್ಚರಿಕೆಯಿಂದ ನಾವು ಇಟ್ಕೋಬೇಕು. ನಮ್ಮ ಕೈನಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನ ನಾವು ಮಾಡಬೇಕು.